ಅಕ್ಕ, ನಿನ್ನ ಮನಸ್ಸಿನ ನೋವು ನನಗೆ ಅರ್ಥ ಆಗುತ್ತೆ ಕಣೆ. ಅದನ್ನು ನೆನೆಸ್ಕೊಂಡು ಬೇಜಾರಾಗಬೇಡ. ಖಂಡಿತ ನನಗೆ ಬೇಜಾರಿಲ್ಲ ನಿಧಿ. ಒಂದು ವೇಳೆ ತೇಜಸ್ಸೇ ಬಂದು ಮದುವೆ ಆಗ್ತೀನಿ ಅಂತ ಹೇಳಿದಿದ್ರು ನಾನು ಅವನ್ನ ಮದುವೆ ಆಗ್ತಿರ್ಲಿಲ್ಲ. ಅದ್ರ ಬಗ್ಗೆ ಕೊರಗಿಲ್ಲ ನನಗೆ. ಇದನ್ನು ನೀನು ಹೇಳ್ತಿದ್ಯಾ? ನಿಧಿ, ಪ್ರೀತಿ ಅಂದರೆ ಏನು ಹೇಳು? ಕೈ ಕೈ ಹಿಡ್ಕೊಂಡು ಓಡಾಡದ ಅಲ್ಲ ತಾನೆ? ಕಷ್ಟದ ಸಮಯದಲ್ಲಿ ಇಡೀ ಜಗತ್ತೇ ನಮ್ಮ ವಿರುದ್ಧ ನಿಂತರು ನಮ್ಮ ಜೊತೆಗೆ ನಿಲ್ಲದೆ ಪ್ರೀತಿ. ಒಬ್ರನ್ನೊಬ್ರು ಬಿಟ್ಕೊಡದೆ ಗಟ್ಟಿಯಾಗಿ ನಿಲ್ಲೋದೆ ನಿಜವಾದ ಪ್ರೀತಿ. ಆದರೆ ಅಂಥ ಸಮಯದಲ್ಲಿ ನನ್ನನ್ನು ಸಪೋರ್ಟ್ ಮಾಡೋದಿರಲಿ, ನನ್ನ ಕ್ಯಾರೆಕ್ಟರ್ ಬಗ್ಗೆನೇ ಪ್ರಶ್ನೆ ಮಾಡಿಬಿಟ್ಟ. ಅದಕ್ಕೆ ಅವನಿಗೆ ಕುಮ್ಮಕ್ಕೆ ಯಾರು ಬೇಕಾದರೂ ಕೊಟ್ಟಿರಲಿ, ಆದರೆ ಅವನ ಪ್ರೀತಿ ಬಗ್ಗೆ ಅವನಿಗೆ ನಂಬಿಕೆ ಇರಬೇಕಿತ್ತಲ್ವಾ? ನನ್ನ ಹೊಟ್ಟೆಲಿರೋದು ಅವನದೇ ಮಗು ಅಂತ ನಾನು ಪ್ರೂವ್ ಮಾಡಿದ್ಮೇಲೆ ನನ್ನ ಮದುವೆ ಆಗ್ತೇನೆ ಅಂದರೆ ಅದಕ್ಕೆ ಏನರ್ಥ ನೀನೇ ಹೇಳು? ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಕ್ಲೀನ್ ಚಿಟ್ ತಗೊಳ್ಳೋದಕ್ಕೆ ಸಾಕ್ಷಿ ಇಟ್ಕೊಂಡು ನಾನು ಕೋರ್ಟಲ್ಲಿ ಏನಾದರೂ ನಿಂತಿದ್ದೀನಾ? ಹಾಗೆ ನೋಡಿದ್ರೆ ನಿನ್ನ ಕಣ್ಣ ಮಧ್ಯೆ ಎಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರಬೇಕಿತ್ತು, ಆದರೆ ಯಾಕಾಗಿಲ್ಲ ಹೇಳು? ಯಾಕಂದರೆ ನೀವಿಬ್ರು ಒಬ್ರಿಗೊಬ್ರು ಜೊತೆಗೆ ನಿಂತ್ರಿ, ಒಬ್ರನ್ನೊಬ್ರು ಯಾವತ್ತೂ ಬಿಟ್ಕೊಡ್ಲಿಲ್ಲ. ಎಲ್ಲರೂ ನಿಮ್ಮ ಥರನೇ ಇರಬೇಕು ಅಂತ ನಾನು ಹೇಳ್ತಿಲ್ಲ, ಆದರೆ ಈ ಮಗುನೇ ನಂದಲ್ಲ ಅಂದ್ಬಿಟ್ನಲ್ಲ, ಅದನ್ನು ಮಾತ್ರ ನಾನು ಯಾವತ್ತೂ ಕ್ಷಮಿಸಲ್ಲ. ಗಂಡಸ್ರ ಜೀವನ ಎಷ್ಟು ಸುಲಭ ನೋಡು. ಗರ್ಭಿಣಿಯಾದ ನನ್ನ 100 ಜನ 100 ಥರ ಪ್ರಶ್ನೆ ಮಾಡ್ತಾರೆ. ಆದರೆ ಇದಕ್ಕೆ ಕಾರಣ ಆಗಿರೋ ತೇಜಸ್ ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ಜವಾಬ್ದಾರಿ ಬಿಟ್ಟು ಆರಾಮಾಗಿದ್ದಾನೆ. ನನ್ನ ಜೀವನ ಪೂರ್ತಿ ಅಂಥವನ ಜೊತೆ ಹೇಗೆ ಬದುಕಕ್ಕಾಗತ್ತೆ ಹೇಳು? ಇಲ್ಲ ನಿಧಿ, ನನ್ನ ಬದುಕಲ್ಲಿ ಮದುವೆ ಅನ್ನೋದು ಮುಗ್ದು ಹೋದ ಅಧ್ಯಾಯ. ಹಾಗೆ ಹೇಳ್ಬೇಡ ಅಕ್ಕ. ನಿನ್ನ ಅರ್ಥ ಮಾಡ್ಕೊಳ್ಳೋರು ಬಂದೇ ಬರ್ತಾರೆ, ನೋಡ್ತಾ ಇರು. ನನಗೆ ಆ ಥರ ಯಾವ ಎಕ್ಸ್ಪೆಕ್ಟೇಷನ್ಸು ಇಲ್ಲ ನಿಧಿ. ಈಗ ನೋಡು, ಗಿಡದಲ್ಲಿ ಬಿಟ್ಟಿರೋ ಹೂವೆಲ್ಲ ಕಾಯಿ ಆಗೋಕ್ಕಾಗತ್ತಾ? ಕಂಡ ಕನಸೆಲ್ಲ ನನ್ಸಾಗತ್ತಾ? ಹಾಗಂತ ನಾವು ಜೀವನ ನಡೆಸೋದನ್ನೇ ನಿಲ್ಲಿಸ್ಬಿಡ್ತೀವ? ನಾನು ಇದನ್ನು ಬೇಜಾರಲ್ಲಿ ಹೇಳ್ತಿಲ್ಲ, ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ. ಒಂದೊಂದ್ಸಲ ಏನು ಅನ್ಸ್ಬಿಡುತ್ತೆ ಗೊತ್ತಾ? ನಿನಗಿಷ್ಟೆಲ್ಲ ದ್ರೋಹ ಮಾಡೋದಕ್ಕೆ ನನ್ಗೆ ಹೀಗೆಲ್ಲ ಆಗ್ತಿದೆ ಅನ್ಸ್ಬಿಡುತ್ತೆ. ಅಕ್ಕ, ನೀನು ನಮಗೆ ದ್ರೋಹ ಮಾಡ್ದ? ಸುಮ್ಮನೆ ಏನೇನು ಮಾತಾಡ್ಬೇಡ ಕಣ. ನೀನು ಕಣ ಒಬ್ರನ್ನೊಬ್ರು ಎಷ್ಟು ಪ್ರೀತಿಸ್ತಾ ಇದ್ರಿ, ಆದರೆ ನಿಮ್ಮಿಬ್ರ ಮಧ್ಯೆ ನಾನು ಬಂದ್ಬಿಟ್ಟೆ. ನಮ್ಮ ಮದುವೆ ನಾಟಕ ನಡೀತು. ಇದೆಲ್ಲದ್ರಿಂದ ನಿಮ್ಮಿಬ್ರ ಪ್ರೀತಿಗೆ ಎಷ್ಟೆಲ್ಲ ಮೋಸ ಆಯಿತು. ಅದಕ್ಕೆ ಅನ್ಸುತ್ತೆ ದೇವ್ರು ನನಗೆ ಇಷ್ಟೆಲ್ಲ ಶಿಕ್ಷೆ ಕೊಟ್ಟ. ಸುಮ್ಮನೆ ಇಲ್ದಿರೋ ಆಪಾದನೆ ಹೊರಿಸ್ಕೊಂಡು ಸ್ಟ್ರೆಸ್ ಮಾಡ್ಕೋಬೇಡ ಕಣ ಅಕ್ಕ. ಹಾಗೆಲ್ಲ ಏನಿಲ್ಲ, ಎಲ್ಲ ನಮ್ಮ ಕೈ ಮೀರಾಗಿರೋದಷ್ಟೇ. ನೀನು ಏನೇ ಹೇಳು ನಿಧಿ, ಇನ್ನು ಮುಂದೆ ನಾನಿಲ್ಲಿರೋದು ಸರಿ ಹೋಗಲ್ಲ. ಒಂದೊಂದು ಮಾತು ಚುಚ್ತಾ ಇದೆ. ನಾ ಹೊರಡ್ತೀನಿ ಪ್ಲೀಸ್. ನೀನಿವಾಗ ಪ್ರೆಗ್ನೆಂಟ್ ಕಣ ಅಕ್ಕ, ಹಾಗೆಲ್ಲ ಒಬ್ಳೇ ಇರೋದು ಸರಿಯಲ್ಲ. ಅವಳು ಒಬ್ಬಳೇ ಯಾಕಿರಬೇಕು? ಈ ಅಜ್ಜಿ ಅವಳ ಜೊತೆಗಿರ್ತಾಳೆ ಅನ್ನೋದು ಮರ್ತೋಯ್ತಾ ನಿಂಗೆ? ನನ್ನ ಮೊಮ್ಮಗಳನ್ನ ಬಿಟ್ಕೊಟ್ಬಿಡ್ತೀನ? ಆಗಬಾರ್ದು ಆಗೋಗಿದೆ. ಅದ್ರ ಬಗ್ಗೆ ನನಗೂ ಬೇಜಾರಿದೆ. ಹಾಗಂತ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ರೆ ಜೀವನ ಮುಂದೆ ಹೋಗೋದು ಬೇಡವಾ? ಅಲ್ಲ ಅಜ್ಜಿ, ನೀವಿಲ್ಲೇ ಇದ್ರೆ ಏನಾಗುತ್ತೆ ಅಂತ.